ಸುದ್ದಿ ಈಗಲೂ ಇದೆ. ಅವಾಗ ಸಂಕ್ರಾಂತಿ ಒಳಗೆ ಮೇಘ ಸ್ಫೋಟ ಅಂದಲ್ಲ, ರಾಜಕೀಯ ವಿಪ್ಲವ ಇನ್ನೊಂದ್ಸತಿ ಆಗ ಲಕ್ಷಣ ಇದೆ. ಅದು ಹೇಳಿದೆ ಫ್ಲೋಟಿನ ಮೇಘ ವಾಯು ಫ್ಲೈಟ್ದೆಲ್ಲ ಹೇಳಿದಲ್ಲ, ಫ್ಲೈಟ್ ಬಿತ್ತು, ಜನ ಸಾಯ್ತಾರೆ, ಮರಣ ಆಗ್ತದೆ, ಜಲಪ್ರಳಯವಾಗ್ತದೆ, ಸಮುದ್ರದಲ್ಲಿ ಆಗ್ತದೆ ಎಲ್ಲ ಹೇಳಿದ್ದಾರೆ. ಆಗ್ತದೆ. ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ, ಜನವರಿ ಒಳಗೆ ಒಂದು ದೊಡ್ಡ ಆಘಾತ ಆಗ ಲಕ್ಷಣ ಇದೆ ಇಂಡಿಯಾಕ್ಕೆ. ಮಗನ ಹುಟ್ಟಿ ಇದನ್ನ ಇಟ್ಕೊಂಡ್ರೆ ಪರಿಹಾರ ಮುಂದೆ ಹೇಳ್ತೀನಿ. ಮಗನ ಹುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡ ಆದೀತು. ಇದು ಹಾಕ್ರಿ, ಇದು ರಿಸಲ್ಟ್ ಹೇಳ್ತಾರೆ, ಆಮೇಲೆ ಬಿಡಿಸಿ ಹೇಳ್ತೀನಿ ಅದ್ರಲ್ಲಿ ಏನಂತ. ಇನ್ನೊಂದು, ಅಕಾಲದಲ್ಲಿ ಮಳೆ ಬಂದ್ರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ. ಮುಂದೆ ಬೇಕಾದಾಗ ಮಳೆ ಬರಲ್ಲ. ಈಗ ಬಂದ್ಬಿಡಿತಲ್ಲ, ಮುಂದೆ ಒಳ್ಳೆ ಬಿತ್ತನೆ ಕಾಲ, ಬೆಳೆ ಕಾಲ, ಬೇಕಾದಾಗ ಬರಲ್ಲ. ಅಕಾಲದಲ್ಲಿ ಮಳೆ ಬಂದ್ರೆ ಸಕಾಲಿ ತೊಂದರೆ ಆಗ್ತದೆ. ಈ ಸರಿ ಅಂಥದ್ದು ಏನಿಲ್ಲ, ಸಮತೋಲನ ಆಗ್ತದೆ. ಇನ್ನು ಜಲಪ್ರಳಯ ಇದೆ, ರಾಜ್ಯದಲ್ಲಿ ಜಲಪ್ರಳಯ ಇದೆ. ಇಡೀ ಭಾರತೀಯ ಜಗತ್ತಿಗೆ ಇದು. ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ. ಜಲಸ್ಫೋಟ ಅಂತ ಹೇಳಿದ್ದು ನಾದಲ್ಲಿ ಒಂದು ಆಗ ಲಕ್ಷಣ ಇದೆ. ಎರಡು ಸೇರಿ ಮನುಷ್ಯರೇ ಮಾಡೋದಲ್ಲಿ. ಕೆಲವೊಂದು ಹೇಳಕ್ ಹೆದರಿಕೆ ಆಗುತ್ತೆ. ಪರಿಹಾರ ಏನೆಲ್ಲ ಭಗವಂತನ ಧ್ಯಾನ ಮಾಡ್ಬೇಕು ಅಷ್ಟೇ. ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗಲ್ಲ. ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ. ನೆನೆಸ್ಬೇಕು ಭಗವಂತ. ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡಾದೀತು. ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ, 3 ಅಡಿ ಭೂಮಿ ಕೇಳಿದ, ಎಲ್ಲ ಉಳಿತು. ಅಮೇರಿಕ ದೇಶದಲ್ಲಿ ಅಲ್ಲೇ ತುಳಿದವನ್ನ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ. ಅದನ್ನು ಮುನಿಪುರ ಅಂತ ಕರೆದ್ರು. ಏನ್ಸನ್ ಇಂಡಿ ಹಿಸ್ಟ್ರಿ ಒಳಗೆ ಅಮೇರಿಕವನ್ನ ಮುನಿಗೆ ದಾನ ಕೊಟ್ಬಿಟ್ಟಲ್ಲ, ಅವನು ವಾಮನಿಗೆ ದಾನ ಕೊಟ್ಟಲ್ಲಪ್ಪ, ಅದು ಮುನಿಪುರ ಅಂತ. ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಡ ಆದೀತು. ಮಣಿಪುರ ಅಂದ್ರೆ ಅಮೇರಿಕವನ್ನ ಮಣಿಪುರ ಅಂತ ಕರೀತಾರೆ. ಅದು ಅಮೇರಿಕ ಒಂದ್ ದೇಶದಾಗ ಎಲ್ಲರೂ ಸೇರ್ಕೊಂಡಿರೋದಲ್ಲಿ. ಶ್ರಾವಣ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ನೋಡು, ಹೇಳಿದೀನಿ, ಇನ್ನೂ ನೋಡ್ತಿರ್ಬೇಕಾರೆ. ಹಿಂದೆಲ್ಲ ಹೇಳಿದ್ದಾನ, ಮೊನ್ನೆ ಹೇಳಿದ. ಕೆಲವು ಮುಳುಗ್ತವೆ ದೇಶಗಳು, ಕೆಲವು ಹೇಳ್ತವೆ, ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ದಾನೆ. ಮತ್ತೆ ಮದ್ದಿಲ್ಲದ ಕಾಯಿಲೆ ಬರುತ್ತೆ, 5 ವರ್ಷ ಇರುತ್ತೆ ಕಾಯಿಲೆ. ಅದು ಮತ್ತೆ ಕೊರೋನಾ ಬಂತಿದ್ದು, ಇದು ಇನ್ನೊಂದು ರೂಪವನ್ನು ತಾಳುತ್ತೆ. ಆದ್ರೆ ಸಾವು ನೋವು ಕಮ್ಮಿ, ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿದೆ. ಹೊಸ ರೋಗ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು. ಜನ ಆತರ ಸಾಯ್ತಾರೆ. ಆ ಭೂಮಿ ಹೇಳಿದ, ಭೂಮಿ ಗುಡ್ಡ ಬಿಡಿ ಉಳ್ತವೆ ಅಂತ ಹೇಳಿದ್ದ. ಬೆರೆಯುತ್ತೆ, ಉಳುತ್ತವೆ, ಸಮುದ್ರ ಜಲಬಾಧೆ, ಜನ ಸಾಯ್ತಾರೆ. ಮೊನ್ನೆ ಹೇಳಿದ್ನಲ್ಲ, ಅದೆಲ್ಲ ನಡೀತಾ ಇದ್ದಾರೆ. ಇನ್ನೂ ಇದೆ ಅದು. ಹೇಳಿ. ಸಚಿವರು ಭೇಟಿ ಕೊಟ್ಟರು ಕೇಂದ್ರ ಸಚಿವರು. ಸೋಮಣ್ಣವರು ಸುಮಾರು 30-40 ವರ್ಷಗಳಿಂದ